ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸ್ಯಾಂಡಲ್ವುಡ್ ಕ್ವೀನ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಕದನ. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿದ ರಮ್ಯಾ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲು ನಿರ್ಧಾರ. ನಟಿ ರಮ್ಯಾ ಪೊಲೀಸರಿಗೆ ದೂರು ಕೊಡಲಿ, ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ನಟಿ ರಕ್ಷಿತಾ ಪ್ರೇಮ್ ಎಂಟ್ರಿ. ಜನರ ಮಾನಸಿಕ ಆರೋಗ್ಯವನ್ನು ನೀವು ನೋಡಲು ಸಾಧ್ಯ ಇಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದಿರಿ ಅಂತ ರಕ್ಷಿತಾ ಪೋಸ್ಟ್. ನಟಿ ರಮ್ಯಾ ಬೆಂಬಲಿಸಿ ಟ್ವೀಟ್ ಮಾಡಿದ ಪ್ರಥಮ್. ಎಲ್ಲ ಕಲಾವಿದರು ರಮ್ಯಾ ಆತ್ಮಗೌರವದ ಪರ ನಿಲ್ಲೋಣ, ಇಲ್ಲದೇ ಇದ್ರೆ ನಮಗೆ ಕಲಾವಿದರಾಗೋದಕ್ಕೆ ನಾಚಿಕೆಯಾಗಬೇಕು. ಮೌನವಾಗಿರೋರ ಬಗ್ಗೆ ಪ್ರಥಮ್ ಕಿಡಿ. ಚಿತ್ರರಂಗವನ್ನು ಭಯದಿಂದ ಮುಕ್ತಗೊಳಿಸೋಣ ಅಂತ ಕರೆ. ನಾಯಿ ಬೊಗಳ್ತಾ ಇರಲಿ, ಆದರೆ ಸಿಂಹಿಣಿಯೇ ಕ್ವೀನ್. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಪರ ಬ್ಯಾಟ್ ಬೀಸ್ತಿದ್ದಾರೆ ನೆಟ್ಟಿಗರು. ನೆಗೆಟಿವ್ ಕಾಮೆಂಟ್ಸ್ಗೆ ತಕ್ಕ ಉತ್ತರ ಕೊಟ್ಟ ರಮ್ಯಾ ನಡೆಗೆ ಬಹುಪರಾಕ್. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕ್ತಾರೆ. ನಾನು ಕೂಡ ಅಂತಹ ಟೀಕೆಗಳನ್ನು ಅನುಭವಿಸಿದ್ದೀನಿ. ಕಮೆಂಟ್ ಸ್ಕೋರರ ವಿರುದ್ಧ ರಮ್ಯಾ ಧ್ವನಿ ಎತ್ತಿದ ಬೆನ್ನಲ್ಲೇ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ. ಧರ್ಮಸ್ಥಳದಲ್ಲಿ ಬುರುಡೆಗಳ ರಹಸ್ಯ ಬಯಲಿಗೆಳೆಯಲು ಮುಂದಾದ ಎಸ್ಐಟಿ ತಂಡ. 2 ದಿನಗಳ ಕಾಲ ಅನಾಮಿಕನಿಗೆ ಸುದೀರ್ಘ ವಿಚಾರಣೆ. ಇವತ್ತಿನಿಂದ ಫೀಲ್ಡ್ಗಿಳಿದು ತನಿಖೆ. ದೂರುದಾರ ತಿಳಿಸಿರುವ ಸ್ಥಳದಲ್ಲಿ ಉತ್ಖನನ ಸಾಧ್ಯತೆ. ಫೋರೆನ್ಸಿಕ್ ಅಧಿಕಾರಿಗಳ ತಂಡವು ಬೆಳ್ತಂಗಡಿಗೆ ಆಗಮನ. ಕಂದಾಯ ಅರಣ್ಯ ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆ ತಲೆ ಬುರುಡೆ ತೆಗೆದ ಜಾಗಕ್ಕೆ ಹೋಗಿ ಮಹಜರು ನಡೆಸಲು ಸಜ್ಜು. ಸುರ್ಜೇವಾಲಾ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಅವರು ಯಾಕೆ ಅಧಿಕಾರಿಗಳ ಸಭೆ ಮಾಡ್ತಾರೆ? ಆಡಳಿತಾತ್ಮಕ ವಿಚಾರದಲ್ಲಿ ಅವರು ಮೂಗು ತೋರಿಸಲ್ಲ ಅಂತ ಮಹದೇವಪ್ಪ ಸಮರ್ಥನೆ. ಖರ್ಗೆ ಅವರು 5 ವರ್ಷ ಸಿಎಲ್ಪಿ ನಾಯಕರಾಗಿ ಸೇವೆ ಸಲ್ಲಿಸಿದ್ರು, ಸಿಎಂ ಸ್ಥಾನ ಕೊಟ್ಟಿಲ್ಲ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿ ಮಾಡಲಿಲ್ಲ. ಕನಿಷ್ಠ ಪಕ್ಷ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಯೂ ಮಾಡಲಿಲ್ಲ. ಕಾಂಗ್ರೆಸ್ ಬಗ್ಗೆ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ ಆರ್ ಅಶೋಕ್. ಬಳ್ಳಾರಿ ಬಳಿಕ ಬೆಳಗಾವಿ ಜಿಲ್ಲೆಯ ಭಿನ್ನಮತ ಸರಿಪಡಿಸಲು ವಿಜಯೇಂದ್ರ ಪ್ಲಾನ್. ರಮೇಶ್ ಜಾರಕಿಹೊಳಿ ತವರು ಕ್ಷೇತ್ರದಲ್ಲೇ ಸಂಘಟನಾ ಸಭೆಗೆ ತೀರ್ಮಾನ. ಸಾಹುಕಾರ ಹೊರತುಪಡಿಸಿ ಉಳಿದ ನಾಯಕರನ್ನು ಒಗ್ಗೂಡಿಸಲು ತಂತ್ರ. ಮೈಸೂರಿಗೆ ಸಿದ್ದರಾಮಯ್ಯ ಕೊಟ್ಟಷ್ಟು ಅನುದಾನ ಬೇರೆ ಯಾವ ಸಿಎಂಗೂ ಕೊಟ್ಟಿಲ್ಲ. ಆ ಅರ್ಥದಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ಗೌಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನ್ಯೂಸ್ ಫಸ್ಟ್ ಡೈರೆಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಬೆಳಗಾವಿ ಜಿಲ್ಲೆಯ ಚಿಖಲೆ ಜಲಪಾತಕ್ಕೆ ಜೀವಕಳೆ. 180 ಅಡಿ ಎತ್ತರದಿಂದ ಧುಮ್ಮಿಕೋ ಫಾಲ್ಸ್ ನೋಡಲು ಬರ್ತಿದ್ದಾರೆ ಜನ. ಚಿಕ್ಕಮಗಳೂರಿನ ಗಿರಿ ಸಾಲಿನಲ್ಲಿ ಮುಂದುವರಿದ ವರುಣನ ಅಬ್ಬರ. ಬೋರ್ಗರಿಯತ್ತ ಜಲವೈಭವ ಸೃಷ್ಟಿಸಿರೋ ಹೆಬ್ಬೆ ಫಾಲ್ಸ್. ಜಲಪಾತದ ಬಳಿ ಪ್ರವಾಸಿಗರು ಹೋಗದಂತೆ ಎಚ್ಚರಿಕೆ. ಕೋಟೆಯ ಕಬಿನಿ ಹಿನ್ನೀರಲ್ಲಿ ಅಕ್ರಮ ರೆಸಾರ್ಟ್ ಆರೋಪ. ನಾನೇ ಖುದ್ದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಿಂತು ಒಡೆದು ಹಾಕಿಸ್ತೀನಿ. ನ್ಯೂಸ್ ಫಸ್ಟ್ ಮೂಲಕ ಶಾಸಕ ಅನಿಲ್ ಚಿಕ್ಕಮಾದು ಖಡಕ್ ಎಚ್ಚರಿಕೆ. ಇನ್ಸ್ಟಾದಲ್ಲಿ ಯುವತಿಯರ ಅಶ್ಲೀಲ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದ ಆರೋಪಿ ಅರೆಸ್ಟ್. ಫಾಲೋವರ್ಸ್ ಜಾಸ್ತಿ ಆದರೆ ಪ್ರಮೋಷನ್ ವಿಡಿಯೋಗಳು ಸಿಗುತ್ತೆ. ಆನ್ಲೈನ್ ಗೇಮ್ಗಳ ಪ್ರಮೋಷನ್ಗೆ ಒಳ್ಳೆ ಪೇಮೆಂಟ್ ಸಿಗುತ್ತೆ ಎಂದ ಆರೋಪಿ ಹುಸೇನ್. ಕಲಬುರಗಿಯಲ್ಲಿ ಹಣ ಚಿನ್ನಕ್ಕಾಗಿ ಒಂಟಿ ವಯೋವೃದ್ಧೆ ಕೊಲೆ. ಕತ್ತು ಹಿಸುಕಿ ಕೊಂದು ಮಂಚದ ಮೇಲೆ ಮಲಗಿಸಿ ಹೋಗಿದ್ದ ಹಂತಕರು. 4 ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಯೋಧ ಉಪವಾಸ ಸತ್ಯಾಗ್ರಹ. ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳಕೊಂಡಿದ್ದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸರ್ಕಾರದಿಂದ ಸಿಗಬೇಕಾದ ಮೂಲಭೂತ ಸೌಲಭ್ಯಕ್ಕಾಗಿ ಧರಣಿ.
ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಸರತಿ ಸಾಲಲ್ಲಿ ನಿಂತ ನೂರಾರು ರೈತರು. ಖಾಸಗಿ ಅಗ್ರೋ ಏಜೆನ್ಸಿಗಳ ಮುಂದೆ ಕ್ಯೂ. ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ, ಗೊಬ್ಬರಕ್ಕಾಗಿ ರೈತರ ಗೋಳಾಟ. ಕಾಂಗ್ರೆಸ್ ಬೆಂಬಲಿಗರ ಅಗ್ರೋ ಗೋದಾಮುಗಳಲ್ಲಿ ಗೊಬ್ಬರ ಸ್ಟಾಕ್ ಇದೆ. ರೈತರಿಗೆ ಕೊಡದೆ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ದಡೇಸುಗೂರು ಆರೋಪ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತ ಶ್ರೀವಾರಿ ಸೇವೆಯಲ್ಲಿ ಭಾಗವಹಿಸಿದ ಶಿವಣ್ಣ. ವೇದ ವಿದ್ವಾಂಸರು ರಂಗನಾಯಕುಲ ಮಂಟಪದಲ್ಲಿ ವೇದಾಶೀರ್ವಾದ ಪಡೆದ ಫ್ಯಾಮಿಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.